ಹೇಮಾ, ಏನಾಯ್ತೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಇಷ್ಟು ದಿನ ದೃಷ್ಟಿ ಬಾಯಿಲ್ದೊಳ್ ತರ ಇದ್ಲು. ಯಾವ ರೇಂಜಿಗೆ ಓಡ್ನಿ ಮಾಡ್ಬಿಟ್ಟು ಹೋದ್ಲು ನೋಡ್ದ್ಯಾ? ಆ ಬೊಗ್ಳು ನಾಯಿಗೆ ನೀನ್ ಇಷ್ಟೊಂದು ಹೆದರ್ಕೋಬೇಕಾ? ದೃಷ್ಟಿ ಬೊಟ್ಟು ಓ, ದತ್ತ ವೈನ್ ಶಾಪ್ ಹಾಕೊಟ್ಟ ತಕ್ಷಣ ಅವನೇನ್ ದೇವ್ರಾ? ಏನೋ ಮಹಾ ಉಪಕಾರ ಮಾಡ್ದಾಗ ಆಡ್ತಾನೆ. ಏನಾಯ್ತು ಹೇಮಾ? ನೋಡ್ದ್ಯಾಕ, ದತ್ತ ಏನೋ ಬಿಸ್ನೆಸ್ ಹಾಕೊಟ್ಟ ಅಂತ ನನ್ ಗಂಡ ಹೊಗಳಿದು. ಅಲ್ಲ, ಅವನೇನು ದಾರಿಯಲ್ಲಿ ಹೋಗೋ ಯಾರಿಗೂ ಶಾಪ್ ಹಾಕೊಟ್ಟಿಲ್ವಲ್ಲ, ಅಕ್ಕನ್ ಗಂಡಂಗೆ ಮಾಡಿದಾನೆ. ಅದೇನ್ ದೊಡ್ಡ ಸಾಧನೆನಾ? ಅವನ್ ಯಾವ ಮಹಾ ಅಂತ ಇಷ್ಟು ಹೊಗಳ್ಬೇಕು ನನ್ ಗಂಡ? ಆಹಾ, ಹೇಮಾ ನಾಟಕಕ್ಕೆ ಒಳ್ಳೆ ಸ್ಟೇಜ್ ರೆಡಿ ಮಾಡ್ಕೊಂಡಿದ್ದಾಳೆ. ಸೂಪರ್. ಹೇಮಾ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಅವನ್ ಎಷ್ಟೆಲ್ಲ ಮಾಡಿದಾನೆ ನಮ್ಗೋಸ್ಕರ, ಅವನ್ ಬಗ್ಗೆ ಹೀಗ್ ಮಾತಾಡ್ತಿಯಲ್ಲ, ಬೇಜಾರಾಗಲ್ವಾ ನಿನ್ಗೆ? ನನಗ್ ಯಾಕಕ್ಕ ಬೇಜಾರಾಗ್ಬೇಕು? ಈ ಮನೆಯಲ್ಲಿ ದತ್ತನ್ ಬಿಟ್ರೆ ನಾವ್ ಯಾರು ಕಾಣೋದೇ ಇಲ್ವಾ? ಇಷ್ಟಕ್ಕೂ ಅವನೇನು ಈ ಮನೆ ಮಗನ ಹೇಳು? ಎಲ್ಲೋ ಬೀದಿಯಲ್ಲಿ ಬಿದ್ದವನು, ಅನಾಥ, ಬೀದಿ ನಾಯಿ. ಲೆಕ್ಕದಲ್ಲಿ ನಾವು ಈ ಮನೆ ಮಕ್ಳು. ಅವನ್ ಯಾರು ಮಧ್ಯದಲ್ಲಿ ಬಂದವನು. ಇದೆಲ್ಲ ನಮ್ಗೆ ಸೇರ್ಬೇಕು. ಅದ್ರಲ್ಲಿ ಅವನ್ ಯಾರು ದತ್ತ ಅಂತೆ. ಅವನ್ಗೇನ್ ಅಸ್ತಿತ್ವ ಇದೆ? ಅವನ್ ಯಾರು ಅಂತ ನಾವೆಲ್ಲರೂ ಅವನ್ಗೆ ಮರ್ಯಾದೆ ಕೊಡ್ಬೇಕು. ಚಿಕ್ಕಮ್ಮೋರೆ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನೀನ್ ಮಾತಾಡ್ಬೇಡ. ನೀನೊಬ್ಳು ಗತಿಗೆಟ್ಟಳು. ಅವನೊಬ್ಬ ದಿಕ್ಕು ದೆಸೆ ಇಲ್ದಿರೋ ಬೇವರ್ಸಿ. ಹೇಮಾ, ಅವನಿಗೆ ಅಪ್ಪ ಅಮ್ಮ ಇಲ್ಲ ಅಂದ್ ಮಾತ್ರಕ್ಕೆ ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಾ? ಅವ್ನ ಈ ಮಾತನ್ನ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರಾಗಲ್ಲ ಹೇಳು? ಬೇಜಾರ್ ಮಾಡ್ಕೋತಾನೆ ಅಂತ ಅನಾಥ ಅಂದೆ ರಾಜ್ಕುಮಾರ್ ಅನಾಥ ಆಗತ್ತಾ? ಈ ಮನೇಲಿ ಕೇಳೋದಕ್ಕೆ ಯಾರು ಗಂಡು ದಿಕ್ಕಿಲ್ಲ ಅಂತ ಅವ್ನ್ ರಾಜನ್ ಸೀಟ್ ಮೇಲೆ ಕುತ್ಕೊಂಡ್ರೆ ಅವನೇನ್ ಕಿಂಗ್ ಆಗ್ಬಿಡ್ತಾನ? ಯಾವನ ಅವನ್ ದತ್ತ? ಅವನೊಬ್ಬ ರೌಡಿ. ನನ್ ದೃಷ್ಟಿಯಲ್ಲಿ ಅವನ್ಗೆ ಯಾವ ಸೀಮೆ ಮರ್ಯಾದೆನೂ ಇಲ್ಲ ಅಕ್ಕ. ಅವನ್ಗೆ ನಾನ್ ಹೆದರೋದು ಇಲ್ಲ. ಅವನೊಬ್ಬ ರೌಡಿ. ಅವನ್ಗೆ ಇನ್ನೊಂದು ಐಡೆಂಟಿಟಿ ಇಲ್ದಿರೋ ಒಬ್ಬ ಅನಾಥ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನ್ ಗಂಡ ಅವರು. ನನ್ ಗಂಡನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ. ಏನೇ ಮಾಡ್ತೀಯಾ? ನಿನ್ ಗಂಡ ದತ್ತನ್ಗೆ ಗುರುತು ಅನ್ನೋದೇ ಇಲ್ಲ. ಅವನೊಬ್ಬ ಅನಾಥ. ಏನ್ ಮಾಡ್ತೀಯ ನೀನು? ನನ್ ಗಂಡ ದೇವ್ರು. ಆ ದೇವ್ರ ಬಗ್ಗೆನೆ ಮಾತಾಡ್ತೀಯಾ? ನಾಲ್ಗೆ ಮೂಳೆ ಇಲ್ಲ ಅಂತ ಸಿಕ್ ಕಡೆ ಹರಿಬಿಟ್ರೆ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ. ಅಲ್ಲ, ಯಾರನ್ನ ನೀನ್ ಅನಾಥ ಅಂತೀಯ? ಯಾರನ್ ಗತಿ ಇಲ್ದವನು ಅಂತೀಯ? ಎಂತ ಚಿನ್ನ ಅಂತ ಅರ್ಥ ಮಾಡ್ಕೊಳ್ದೇರು ನೀವು ಗತಿಗೆಟ್ಟವರು. ಅವ್ರಿಗಿಲ್ಲ ಅಂದ್ರೆ ನೀವುಗಳು ಬೀದಿಲ್ ಬೀಳ್ತಿದ್ರಿ.
ಏನಂದೆ ಆಗ್ಲೇ? ನನ್ ಗಂಡಂಗೆ ಅಸ್ತಿತ್ವ ಇಲ್ವಾ? ಅವ್ರಿಗೆ ಐಡೆಂಟಿಟಿ ಇಲ್ವಾ? ಶಶಿ ಅಕ್ಕ, ಶಶಿ ಅಕ್ಕ, ಅಮ್ಮೋರೆ, ಎಲ್ರನ್ನೂ ಕರೀರಿ. ಸರಿ ಅಮ್ಮೋರೆ. ಈಗ ಗೊತ್ತಾಗುತ್ತೆ ನೋಡು. ನೀವ್ಯಾರು? ದತ್ತಾಬಾಯಿ ಮನೆ ಕೆಲ್ಸದವ್ರು. ಇವ್ರು ಯಾರು? ದತ್ತಾಬಾಯಿ ಮನೆ ಸೆಕ್ಯೂರಿಟಿ. ಇವರು? ದತ್ತಾಬಾಯಿ ಮನೆಯಲ್ಲಿ ಬಟ್ಟೆ ಒಗೆಯೋರು. ಇವರೆಲ್ಲ ಯಾರು? ದತ್ತಾಬಾಯಿ ಮನೇಲಿ ಗಾರ್ಡನ್ ಕೆಲಸ ಮಾಡೋರು. ಇವ್ರು ಯಾರು? ದತ್ತಾಬಾಯಿ ಅಕ್ಕ. ಇವರು? ದತ್ತಾಬಾಯಿ ದೊಡ್ಡಕ್ಕ. ನೀವೆಲ್ಲ ಹೋಗ್ಬೋದು. ಕೇಳಿಸ್ಕೊಂಡ್ಯಾ? ನೀನ್ ಯಾರು ಅಂತ ಗುರುತಿಸ್ಕೊಳ್ಳೋದಿಕ್ಕೆ ದತ್ತಾಬಾಯಿ ಹೆಸರು ಹೇಳಲೇಬೇಕು. ನೀನ್ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ ಯಾವಳು ಅಂತ ಯಾರಿಗೂ ಗೊತ್ತಿಲ್ಲ. ನೀನ್ ಪರಿಚಯ ಮಾಡ್ಕೋಬೇಕು ಅಂದ್ರೆ ಹೇಮಾ ಅಂತ ಹೇಳ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ದತ್ತಾಬಾಯಿ ಅಕ್ಕ ಹೇಮಾ ಅಂತ ಹೇಳಿದ್ರೆ ಮಾತ್ರ ಜನರಿಗೆ ಗೊತ್ತಾಗೋದು. ಅದು ಅದು ನನ್ ಗಂಡನ ಹೆಸರಿಗಿರೋ ತಾಕತ್ತು. ಮಧ್ಯರಾತ್ರಿಲಿ ಒಂದ್ ಹೆಂಗ್ಸು ರಸ್ತೆಯಲ್ಲಿ ನಡ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಾರೆ. ನೀನು ನಾನ್ ದತ್ತಾಬಾಯಿ ಅಕ್ಕ ಅಂತ ಹೇಳ್ಕೊಂಡು ಹೋಗು, ಯಾರು ನಿನ್ನ ಟಚ್ ಮಾಡಲ್ಲ. ಟಚ್ ಮಾಡೋದಿರ್ಲಿ, ಯಾರು ನಿನ್ನ ಕಣ್ಣೆತ್ತು ನೋಡಲ್ಲ. ಅದು ನನ್ ಗಂಡನ ಹೆಸರಿಗಿರೋ ತಾಕತ್ತು. ಈ ಮನೆ ತೋರ್ಸಿ ಯಾರ್ ಮನೆ ಅಂತ ಕೇಳಿದ್ರೆ ಜನ ಹೇಳೋದು ದತ್ತಾಬಾಯಿ ಮನೆ ಅಂತ. ನಾನ್ ಯಾರು ಅಂತ ಕೇಳಿದ್ರೆ ಜನ ಹೇಳೋದು ದತ್ತಾಬಾಯಿ ಹೆಂಡತಿ ಅಂತ. ಅವರಿಂದ ನೀವು, ನಿಮ್ಮಿಂದ ಅವರಲ್ಲ. ನೀವುಗಳು ಅನುಭವಿಸ್ತಿರೋ ಆಸ್ತಿ ಅಂತಸ್ತು ದತ್ತಾಬಾಯಿ ಕೊಟ್ಟಿರೋ ಭಿಕ್ಷೆ. ದತ್ತಾಬಾಯಿ ಅಸ್ತಿತ್ವನೇ ಇಲ್ಲ ಅಂದ್ರೆ ನಿಮ್ಗಳ ಅಸ್ತಿತ್ವನೇ ಇಲ್ಲ. ಇವತ್ ನೀವುಗಳೆಲ್ಲ ಇಷ್ಟ ಚೆನ್ನಾಗಿ ಕಾಣ್ತಿದ್ದೀರಾ ಅಂದ್ರೆ ಅದಕ್ ಕಾರಣ ದತ್ತಾಬಾಯಿ. ಇನ್ನೊಂದ್ಸಾರಿ ನನ್ ಗಂಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರ ಅಕ್ಕ ಅನ್ನೋದನ್ನು ಮರಿಬೇಕಾಗತ್ತೆ. ಏನಂದ್ರೆ ನೀನು? ದತ್ತ ಒಬ್ಬ ರೌಡಿ. ಇಷ್ಟು ದಿನ ನಡೆದಿದ್ದಲ್ಲ ಇತಿಹಾಸ, ಇನ್ ಮುಂದೆ ನಡೆಯುತ್ತಲ್ಲ ಅದು ಅದು ಇತಿಹಾಸ. ನನ್ ಗಂಡ ರೌಡಿಸಂ ಬಿಡ್ತಾರೆ. ನಾನ್ ಅವ್ರಿಗೆ ರೌಡಿಸಂ ಬಿಡಿಸ್ತೀನಿ. ಅದು ನಾನ್ ಪೂಜೆ ಮಾಡೋ ಹಾಸ್ನಾಮೆ ಮೇಲೆ ಆಣೆ. ಯಾವ ಬಾಯಲ್ಲಿ ಅವ್ರನ್ನ ರೌಡಿ ಅಂತ ಅಂದ್ರೋ ಇದೇ ಬಾಯಲ್ಲಿ ಅವ್ರ ಹತ್ರ ಕ್ಷಮೆ ಕೇಳಿಸ್ತೀನಿ.
ಈ ಮನೇಲಿ ಅವನಿಗೆಷ್ಟೇ ಅನ್ಯಾಯ ಆಗಿದ್ರು ಯಾರು ಅವನ ಪರ ವಹಿಸ್ಕೊಂಡು ಮಾತಾಡೋರಿಲ್ಲ ಅನ್ಕೊಂಡಿದ್ದೆ. ಕಡೆಗೂ ಹೆಂಡತಿ ರೂಪದಲ್ಲಿ ಸ್ತ್ರೀ ಶಕ್ತಿ ಈ ಮನೆಗೆ ಬಂತು. ದೇವ್ರೆ, ಈ ಮನೆಗೆ ಇಂಥ ಒಳ್ಳೆ ಸೊಸೆ ಕೊಟ್ಟೆ ನೀನು. ಇವಳೆ ನಮ್ ದತ್ತನಿಗೆ ಸರಿಯಾದ ಹೆಂಡತಿ, ಈ ಮನೆಗೆ ಹೊಂದ್ಕೊಳ್ಳೋ ಅಂತ ಸೊಸೆ. ಎಂತ ಚಿನ್ನ ಅಂತ ಅರ್ಥ ಮಾಡ್ಕೊಳ್ದೇ ಇರೋ ನೀವು ಕತಿಗೆಟ್ಟೋರು. ನೀನ್ ಯಾರು ಅಂತ ಗುರುತಿಸ್ಕೊಳ್ಳೋದಕ್ಕೆ ದತ್ತಾಬಾಯಿ ಹೆಸರು ಹೇಳಲೇಬೇಕು. ಇನ್ನೊಂದ್ಸಾರಿ ನನ್ ಗಂಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರ ಅಕ್ಕ ಅನ್ನೋದನ್ನು ಮರಿಬೇಕಾಗತ್ತೆ. ಹೇಮಾ, ಏನಾಯ್ತೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಇಷ್ಟು ದಿನ ದೃಷ್ಟಿ ಬಾಯಿಲ್ದೋಳ್ ತರ ಇದ್ಲು, ಯಾವ ರೇಂಜಿಗೆ ಓರ್ನಿ ಮಾಡ್ಬಿಟ್ಟು ಹೋದ್ಲು ನೋಡ್ದ್ಯಾ? ಆ ಬೊಗಳು ನಾಯಿಗೆ ನೀನ್ ಇಷ್ಟೊಂದು ಹೆದರ್ಕೋಬೇಕಾ? ಇವತ್ ನನ್ಗೆ ಅವಳು ಬೊಗ್ಳು ನಾಯಿ ತರ ಅಲ್ಲ, ಅಟ್ಯಾಕ್ ಮಾಡೋ ಹುಲಿ ತರ ಅನ್ಸಿದ್ಲು. ಸ್ವಲ್ಪ ಯಾಮಾರಿದ್ರು ಹೊಡೆದೇ ಬಿಡ್ತಿದ್ಲು. ಏನೋ ಒಂದೆರಡು ಮಾತಾಡದ್ಲು ಅಂತ ನೀನ್ ಇಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಶರಾವತಿ ಮುಂದೆ ಅವಳ ಆಟ ಏನೂ ನಡೆಯಲ್ಲ. ಅಕ್ಕ, ಅವಳನ್ನ ಅಷ್ಟು ಈಸಿಯಾಗಿ ತಗೋಬೇಡ. ಅವಳ ಕಣ್ಣು ನೋಡ್ತಿದ್ರೆ ಅವಳೊಳಗೆ ಏನೋ ಪವರ್ ಇದೆ ಅಂತ ಅನಿಸ್ತು. ಅವಳು ಗಂಡನ ಬಗ್ಗೆ ಮಾತಾಡಿದ್ದಕ್ಕೆ ಅವಳಿಗೆ ಅಷ್ಟು ಕೋಪ ಬಂತು. ಇನ್ನು ಅವಳ ಗಂಡನ್ನ ನಾವೇನಾದ್ರೂ ಮಾಡ್ಬಿಟ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾಳ? ಇಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ಕೊಂಡ್ಬಿಡ್ತಾಳೆ? ಕೊಂದಾಕ್ಬಿಡ್ತೀನಿ ಅವಳನ್ನ. ಅಕ್ಕ, ಯಾವುದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು. ಏನ ಕೂಗಾಡ್ಬಿಟ್ಲು ಅಂತ ಅವಳು ನಮ್ಮನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ಹೇಮಾ. ಕೆಲವ್ರಿಗೆ ಕೂಗೋ ಗಂಟ್ಲಲ್ಲಿರೋ ದಮ್ಮು ಕೆಲ್ಸ ಮಾಡಿ ತೋರ್ಸೋದ್ರಲ್ಲಿರಲ್ಲ. ಆದ್ರೂ ಈ ಶರಾವತಿ ಮುಂದೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಹೇಮಾ. ಅಕ್ಕ, ನನ್ಗೆ ತಲೆ ಸಿಡ್ತಾ ಇದೆ. ಕಣ್ ಮುಚ್ಚಿದ್ರು ಅವಳು ಓನ್ ಮಾಡಿದ್ದೇನೆ ಕಣ್ಣು ಮುಂದೆ ಬರ್ತಿದೆ. ನೋಡು ಹೇಮಾ, ನಾನಿರೋವರೆಗೂ ನೀವ್ ಯಾರು ಏನು ಹೆದರ್ಕೋಬೇಕಾಗಿಲ್ಲ. ನೀನ್ ಹೋಗು, ರೂಮಲ್ಲಿ ರೆಸ್ಟ್ ಮಾಡು. ಸರಿ ಅಕ್ಕ. ಹೋಗ್. ಅಂದ್ರೆ ಆ ದೃಷ್ಟಿ ನನ್ನ ಪ್ಲಾನ್ಗೆ ಏನಾದ್ರೂ ಅಡ್ಡಿ ಆಗ್ತಾಳ? ತಪ್ಪುನ ನಿಜವಾಗ್ಲೂ ಕಾಪಾಡ್ಕೋತಾಳ? ನನ್ ಗುರಿ ತಪ್ಪಿಸ್ಬಿಡ್ತಾಳ? ನೋ ನೋ, ಹಾಗಾಗೋದಕ್ ನಾನ್ ಬಿಡಲ್ಲ. ಆ ದತ್ತು ಉಳಿಬಾರ್ದು. ಛೇ, ನಾನ್ ಯಾಕೆ ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀನಿ? ಅವಳು ಯಾವಳು ಅಂತ ನಾನು ಹೆದರ್ಕೋಬೇಕು? ಅವಳು ನನ್ನ ಮುಂದೆ ಸಣ್ಣ ಇರುವೆ. ಅವಳ ಕೈ ಏನ್ ಮಾಡ್ಕೊಳ್ಳೋದಕ್ಕಾಗತ್ತೆ? ಇಷ್ಟು ದಿನ ನಡೆದಿದ್ದಲ್ಲ ಇತಿಹಾಸ, ಇನ್ ಮುಂದೆ ನಡೆಯುತ್ತಲ್ಲ ಅದು ಇತಿಹಾಸ.